ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಕ್ಷಿಲಾ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಇಂಟರ್ವ್ಯೂಗೆ ಯಾವಾಗ ಕರೀತಾರೆ, ಹಾಗೆಯೇ ಇಂಟರ್ವ್ಯೂಗೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು, ಯಾವ ಬುಕ್ಸ್ ಇಂಟರ್ವ್ಯೂ ರಿಲೇಟೆಡ್ ಯಾವ್ಯಾವ ಬುಕ್ಸ್ನ ರೆಫರ್ ಮಾಡಬೇಕು, ಹಾಗೆ ಇಂಟರ್ವ್ಯೂನಲ್ಲಿ ಯಾವ ರೀತಿಯ ಪ್ರಶ್ನೆ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಮತ್ತು ಯಾರೆಲ್ಲ ಆಲ್ರೆಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಕಟ್ ಆಫ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ, ಅದ್ರ ಬಗ್ಗೆನೂ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಕೆಲವೊಂದು ಇಂಪಾರ್ಟೆಂಟ್ ಕಮೆಂಟ್ಸ್ಗಳೇನು ನೀವು ಮಾಡಿದ್ದೀರಾ, ಆ ಎಲ್ಲ ಡೌಟ್ಗಳಿಗೂ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ. ಯಾಕೆಂದರೆ ಈ ಡೌಟ್ಸು ಬೇರೆ ಯಾರಿಗಾದರೂ ಇದ್ದರೆ ಎಲ್ರಿಗೂ ಈ ಒಂದು ವಿಡಿಯೋ ಮೂಲಕ ಕ್ಲಿಯರ್ ಆಗಲಿ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಮೊದಲನೇದಾಗಿ ಸಿ ಬ್ಯಾಂಕ್ ಕ್ವಶನ್ ಪೇಪರ್ ಏನಿದೆ ಅದನ್ನ ಅಪ್ಲೋಡ್ ಮಾಡಿ, ನಾವು RTI ಮೂಲಕ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿ ಅಂತ DCC ಬ್ಯಾಂಕ್ಗೆ ಕಂಪ್ಲೇಂಟ್ ಮಾಡ್ಬೋದಾ ಅಂತ ಕೇಳಿದ್ದೀರಾ. ದಯವಿಟ್ಟು ಆ ರೀತಿ RTI ಅಂದರೆ ರೈಟ್ ಟು ಇನ್ಫಾರ್ಮೇಷನ್ ಅನ್ನೋ ಒಂದು ಏನಿದೆ ಅದ್ರ ಮೂಲಕ ನಾವು ಕ್ವಶನ್ನ ಅಪ್ಲೋಡ್ ಮಾಡಿ ಅಂತ ಒಂದು ಕಂಪ್ಲೇಂಟ್ನ ಮಾಡಬಾರ್ದು. ಯಾಕಂದರೆ ಅವರೇ ವೆಬ್ಸೈಟ್ನಲ್ಲಿ ಈ ಮಂತ್ ಎಂಡಲ್ಲಿ ಅವರು ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡ್ತಾರೆ. ಅದು ಅವ್ರು ಅಪ್ಲೋಡ್ ಮಾಡಲೇಬೇಕು. ಹಾಗಾಗಿ ನೀವ್ಯಾರು ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಇನ್ನು ಕ್ವಶನ್ ಪೇಪರು ಬಿಡ್ತಾರೆ. ಕ್ವಶನ್ ಪೇಪರ್ ಬಿಟ್ಟ ಮೇಲೆ ಅಬ್ಜೆಕ್ಷನ್ ಮೇಡಮ್ ಸಲ್ಲಿಸೋಕ್ಕೆ ಏನಾದರೂ ಅಮೌಂಟ್ನ ಪೇ ಮಾಡಿ ಅಬ್ಜೆಕ್ಷನ್ ಸಲ್ಲಿಸ್ಬೇಕಂತ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ. ಇದರಲ್ಲಿ ಯಾವುದೇ ರೀತಿಯ ಅಮೌಂಟ್ನ ಪೇ ಮಾಡಿ ಅಬ್ಜೆಕ್ಷನ್ ಸಲ್ಲಿಸೋದೇನಿಲ್ಲ. ನಿಮ್ಮ ಮೇಲ್ ಐಡಿಯಿಂದ ಅವ್ರು ಕೊಟ್ಟಿರ್ತಾರಲ್ಲ, ಮಂಡ್ಯ DCC ಬ್ಯಾಂಕ್ ಅವರು ಒಂದು ಮೇಲ್ ID ಕೊಟ್ಟಿರ್ತಾರೆ. ಆ ಒಂದು ಮೇಲ್ ಐಡಿಗೆ ಅವ್ರು ಕೊಟ್ಟಿರೋ ಕೀ ಆನ್ಸರಲ್ಲಿ ಏನಾದರೂ ರಾಂಗ್ ಇತ್ತು ಅಂದರೆ ಅದಕ್ಕೆ ನೀವು ನಿಮ್ಮ ಅಬ್ಜೆಕ್ಷನ್ನ ಸಲ್ಲಿಸ್ಬೋದು. ಅವರು ವೆರಿಫೈ ಮಾಡ್ತಾರೆ. ಒಂದು ವೀಕ್ ಏನೋ ಅಬ್ಜೆಕ್ಷನ್ ಸಲ್ಲಿಸೋಕೆ ಕೊಟ್ಟಿರ್ತಾರೆ. ಆ ವೀಕಲ್ಲಿ ಯಾರೆಲ್ಲ ಕೀ ಆನ್ಸರ್ ತಪ್ಪಿದೆ ಅದನ್ನು ನೋಡಿ ಕರೆಕ್ಟಾಗಿ ನೀವು ಅಬ್ಜೆಕ್ಷನ್ ಸಲ್ಲಿಸಿದ್ರೆ ಅವರು ವೆರಿಫೈ ಮಾಡಿ ಫೈನಲ್ ಒಂದು ಕೀ ಆನ್ಸರ್ನ ಬಿಡ್ತಾರೆ. ಇನ್ನು ಕಟ್ ಆಫ್ನ ಯಾವಾಗ ಬಿಡ್ತಾರೆ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ. ಫಸ್ಟು ಕ್ವಶನ್ ಪೇಪರ್ನ ಅವರ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಆ ನಂತರ ಅಬ್ಜೆಕ್ಷನ್ ಸಲ್ಲಿಸೋ ಆಪ್ಷನ್ ಕೂಡ ಬಿಡ್ತಾರೆ. ಆವಾಗ ನಿಮಗೇನಾದರೂ ಇನ್ನೂ ನನ್ನ ಸ್ಕೋರ್ ಜಾಸ್ತಿ ಬರಬೇಕಿತ್ತು ಅಂತ ಯಾರಿಗಾದ್ರೂ ಅನಿಸಿದ್ರೆ ಆವಾಗ ನೀವು ಯಾವ್ದ್ಯಾವುದು ಕೀ ಆನ್ಸರ್ ತಪ್ಪು ಇದೆಯೋ ಅದನ್ನು ಕರೆಕ್ಟಾಗಿ ವೆರಿಫೈ ಮಾಡಿ, ನೀವು ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಆ ಆನ್ಸರ್ ಅಲ್ಲೂ ತಪ್ಪು ಅಂತ ಏನಾದರೂ ಕೊಟ್ಟರೆ ಮಾತ್ರ ನೀವು ಅಬ್ಜೆಕ್ಷನ್ನ ಸಲ್ಲಿಸಿ. ಅಬ್ಜೆಕ್ಷನ್ ಸಲ್ಲಿಸೋಕ್ಕೆ ಒಂದು ವಾರ ಟೈಮ್ ಇರುತ್ತೆ. ಅಬ್ಜೆಕ್ಷನ್ ಸಲ್ಲಿಸಾದ್ಮೇಲೆ ಅವರು ಆ ಒಂದು ಏನು ಆಪ್ಷನ್ ಬಿಟ್ಟಿರ್ತಾರೋ ಅದನ್ನ ಬ್ಲಾಕ್ ಮಾಡ್ತಾರೆ. ಆನಂತರ ನೀವು ಏನೇನು ಕ್ವಶನ್ನ ಅಬ್ಜೆಕ್ಷನ್ ಸಲ್ಲಿಸಿರ್ತೀರ ಅವರು ಮತ್ತೆ ವೆರಿಫೈ ಮಾಡಿ ಆ ಕೀ ಆನ್ಸರ್ ಏನಾದರೂ ಅವ್ರಿಗೂ ತಪ್ಪು ಅನಿಸಿದ್ರೆ ಆವಾಗ ನೀವು ಕೊಟ್ಟಿರೋ ಕೀ ಆನ್ಸರ್ನ ಕರೆಕ್ಟಾಗಿ ಹಾಕ್ತಾರೆ. ಆನಂತರ ನಿಮ್ಮ ಸ್ಕೋರ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಆನಂತರ ಈ ಎಲ್ಲ ಪ್ರೊಸೀಜರ್ ಮುಗ್ದಾದ್ಮೇಲೆ ಒಂದು ವೀಕೋ ಅಥವಾ ಒಂದು ಮಂತೋ ಟೈಮ್ ಆಗುತ್ತೆ. ಆ ನಂತರ ಕಟ್ ಆಫ್ ಬಿಡ್ತಾರೆ. ಕಟ್ ಆಫಲ್ಲೂ ಅವರು ಎರಡು ರೀತಿ ಮಾಡ್ತಾರೆ. ಒಂದು ಕಟ್ ಆಫ್ ಏನಿರುತ್ತೆ, ಕಟ್ ಆಫ್ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ಇಂಟರ್ವ್ಯೂಗೆ ಕರೀತಾರೆ. ಇಲ್ಲಾಂದರೆ ಫೈನಲ್ ನೀವೇನು ಅಬ್ಜೆಕ್ಷನ್ ಸಲ್ಲಿಸಿರ್ತೀರ ಅದ್ರ ಕೀ ಆನ್ಸರು ಫೈನಲ್ ಕೀ ಆನ್ಸರ್ನ ಬಿಡ್ತಾರೆ. ಫೈನಲ್ ಕೀ ಆನ್ಸರ್ ಬಿಟ್ಟು ಕೆಲವೊಂದು ಸಲ ಕಟ್ ಆಫ್ನ ಕೆಲವೊಂದು DCC ಬ್ಯಾಂಕಲ್ಲಿ ಕಟ್ ಆಫ್ನ ಬಿಡೋದೇ ಇಲ್ಲ. ಫೈನಲ್ ಕೀ ಆನ್ಸರ್ ಬಿಟ್ಬಿಟ್ಟು ಕಟ್ ಆಫ್ಗೆ ಯಾರ್ಯಾರು ಮಾರ್ಕ್ಸ್ ನಿಂತ್ಕೊಳ್ಳುತ್ತೋ ಅಂಥವ್ರಿಗೆ ಡೈರೆಕ್ಟಾಗಿ ಅವರ ಮನೆಗೇ ಇಂಟರ್ವ್ಯೂ ಲೆಟರ್ನ ಕಳಿಸ್ಬಿಡ್ತಾರೆ. ಇನ್ನು ಕೆಲವೊಂದು DCC ಬ್ಯಾಂಕಲ್ಲಿ ಫೈನಲ್ ಕೀ ಆನ್ಸರ್ ಬಿಟ್ಟ ನಂತರ ಕಟ್ ಆಫ್ನ ಬಿಟ್ಟು ಆ ಕಟ್ ಆಫಲ್ಲಿ ಯಾರ್ಯಾರಿಗೆ ನಿಂತಿರುತ್ತೋ ಅಂಥವ್ರಿಗೆ ಅವ್ರ ಮನೆಗೆ ಒಂದು ಇಂಟರ್ವ್ಯೂ ಕಾಲ್ ಲೆಟರ್ನ ಕಳಿಸ್ತಾರೆ. ಈ ಎರಡರಲ್ಲಿ ಅವ್ರು ಯಾವ ರೀತಿನಾದರೂ ಮಾಡ್ಬೋದು. ಎರಡು ರೀತಿ ಏನಂದರೆ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಒಂದು ಫೈನಲ್ ಕೀ ಆನ್ಸರ್ ಬಿಟ್ಟಾದಮೇಲೆ ಡೈರೆಕ್ಟಾಗಿ ಅವರು ಕಟ್ ಆಫ್ಗೆ ಯಾರು ನಿಂತಿರ್ತಾರೋ ಅವರಿಗೆ ಮನೆಗೇ ಈ ಲೆಟರ್ನ ಕಳಿಸ್ಬಿಡ್ತಾರೆ. ಇನ್ನೊಂದು ರೀತಿ ಯಾವ ರೀತಿ ಅಂದರೆ ಫೈನಲ್ ಕೀ ಆನ್ಸರ್ ಬಿಟ್ಟು ನಂತರ ವೆಬ್ಸೈಟಲ್ಲೇ ಕಟ್ ಆಫ್ ಕೂಡ ಬಿಟ್ಟು ಕಟ್ ಆಫ್ಗೆ ಸೆಲೆಕ್ಷನ್ ಆಗಿರೋರಿಗೆ ಮನೆಗೆ ಒಂದು ಇಂಟರ್ವ್ಯೂ ಲೆಟರ್ನ ಕಳಿಸ್ತಾರೆ. ಈ ಎರಡು ಆಪ್ಷನಲ್ಲಿ ಅವ್ರು ಯಾವುದಾದ್ರೂ ಮಾಡ್ಬೋದು. ಯಾವ್ದು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇನ್ನು ಇಂಟರ್ವ್ಯೂಗೆ
ಏನೆಲ್ಲ ಒಂದು ಟಾಪಿಕ್ ಮೇಲೆ ಓದ್ಕೊಬೇಕಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ಬನ್ನಿ. ಏನು ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ ಇದೆ, 70 ಪೋಸ್ಟು. ಅದರಲ್ಲಿ ಶೈಕ್ಷಣಿಕ ವಿದ್ಯಾರ್ಹತೆ ಏನು ಕೇಳಿದ್ದಾರೆ ನೋಡೋಣ ಬನ್ನಿ. ಇನ್ನು ದ್ವಿತೀಯ PUCಯಲ್ಲಿ ಉತ್ತೀರ್ಣರಾಗಿರಬೇಕು. ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡದ ಜ್ಞಾನ ಮತ್ತು ಬರೆಯುವಿಕೆ, ಕನ್ನಡವನ್ನು ಸ್ವಚ್ಛವಾಗಿ ಮಾತಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಕಂಪ್ಯೂಟರ್ ಅಪ್ಲಿಕೇಶನ್ ಮತ್ತು ಅಪ್ಲಿಕೇಶನ್ ಜ್ಞಾನ ಹೊಂದಿರಬೇಕು. ಇಷ್ಟು ಕೇಳಿದ್ದಾರೆ ವಿದ್ಯಾರ್ಹತೆನ ಕಿರಿಯ ಸಹಾಯಕರಿಗೆ. ನೀವು ಏನು ಮಾಡ್ತೀರಾ ಅಂದರೆ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ಗಳಿಗೆ ಸಾಮಾನ್ಯವಾಗಿ ಒಂದು ಇಂಟರ್ವ್ಯೂವಲ್ಲಿ ಕೋಆಪರೇಟಿವ್ ರಿಲೇಟೆಡ್, ಯಾಕಂದರೆ DCC ಬ್ಯಾಂಕ್ ಫುಲ್ ಫಾರ್ಮ್ ಏನು, ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಅಲ್ವಾ. ಕೋಆಪರೇಟಿವ್ ರಿಲೇಟೆಡ್ ಕ್ವಶನ್ಸೇ ಜಾಸ್ತಿ ಕೇಳ್ತಾರೆ. ಮಿನಿಮಮ್ ಒಂದು 8 ಕ್ವಶನ್ ಕೇಳ್ಬೋದು. ಫಸ್ಟು ನೀವು ಕರೆಕ್ಟಾಗಿ ಒಂದು 3 ಆನ್ಸರ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಅವ್ರು ಇನ್ನೂ ಪ್ರಶ್ನೆಗಳನ್ನ ಕೇಳ್ತಾರೆ. ನೀವು ಸ್ಟಾರ್ಟಿಂಗಲ್ಲೇ ಆನ್ಸರ್ನ ಕರೆಕ್ಟಾಗಿ ಮಾಡಿಲ್ಲ ಅಂದಾಗ ಅವರು ಒಂದು 5 ಕ್ವಶನ್ಗೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ. ಆದ್ದರಿಂದ ನೀವು ಕರೆಕ್ಟಾಗಿ ಇಂಟರ್ವ್ಯೂಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಫಸ್ಟು ಕೋಆಪರೇಟಿವ್ ರಿಲೇಟೆಡ್ ಎಲ್ಲ ಟಾಪಿಕ್ ಬಗ್ಗೆನೂ ಓದ್ಕೊಳ್ಳಿ. ಏನೇನು KMF ನೋಡಿ, DCC ಬ್ಯಾಂಕಲ್ಲಿ KMF ಬಗ್ಗೆ ಕೇಳಲ್ಲ ಅಂತ ನೀವು ಅಂದ್ಕೊಂಬಿಡ್ತೀರ. ದಯವಿಟ್ಟು ಆ ತಪ್ಪನ್ನ ಮಾಡಬೇಡಿ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಕೋಆಪರೇಟಿವ್ ರಿಲೇಟೆಡು ನಂಬರ್ 1ನಲ್ಲಿರೋದು ಈಗ KMF. ಅದ್ರ ರಿಲೇಟೆಡ್ ಪ್ರಶ್ನೆಗಳು ಕೇಳ್ತಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ KMF ವೆಬ್ಸೈಟಲ್ಲೇ ಓಪನ್ ಮಾಡಿದ್ರೆ KMF ಯಾವಾಗ ಸ್ಥಾಪನೆ ಆಯಿತು, ಮತ್ತು ಅದು ನಂದಿನಿ ಅನ್ನೋ ಬ್ರ್ಯಾಂಡ್ನ ಯಾವಾಗ ನೇಮಕ ಮಾಡ್ಕೊತು, ಮತ್ತು ಅದ್ರ ಮದರ್ ಡೈರಿಗಳು ಎಲ್ಲೆಲ್ಲಿವೆ, ಮತ್ತು ಅವು ಈ ಹೊಸ್ದಾಗಿ ಯಾವುದಾದ್ರೂ ಒಂದು ಹೊಸ್ದಾಗಿ ಬ್ರ್ಯಾಂಚ್ ಏನಾದ್ರು ಓಪನ್ ಮಾಡಿದೆಯಾ, ಅವರ ಈಗಿನ KMFನ ಅಧ್ಯಕ್ಷರು ಯಾರು, ಮತ್ತು KMF ಸಂಸ್ಥಾಪಕರು ಸ್ಟಾರ್ಟಿಂಗ್ KMFನ ಯಾರು ಸ್ಥಾಪನೆ ಮಾಡಿದ್ರು ಅನ್ನೋದನ್ನೆಲ್ಲ ಕೇಳ್ತಾರೆ. ಯಾಕಂದರೆ ನನಗೆ ಬೆಂಗಳೂರು DCC ಬ್ಯಾಂಕಲ್ಲಿ KMFನ ಅಧ್ಯಕ್ಷರು ಯಾರು ಮತ್ತು KMF ಯಾವಾಗ ಸ್ಥಾಪನೆ ಆಯಿತು ಇದು ಕೇಳಿದರು. ಹಾಗಾಗಿ ನಿಮಗೂ ಕೇಳ್ಬೋದು ಅಂತ ನಾನು ತಿಳಿಸ್ತಿದ್ದೀನಿ. ಇದೊಂದೇ ಅಲ್ಲ, ನಾನು 2-3 ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೀನಿ. ಅದರಲ್ಲೂ KMF ರಿಲೇಟೆಡ್ ಕ್ವಶನ್ ಕೇಳಿದ್ದಾರೆ. ಅದಕ್ಕೋಸ್ಕರ ಇನ್ನು ಇದಾಯಿತು ಕೋಆಪರೇಟಿವ್ ರಿಲೇಟೆಡ್. ಮೇನ್ ಈಗ IFFCO ಮತ್ತು ನೆಕ್ಸ್ಟು IDBI ಮತ್ತು SIDBI, ಈ ಮೇನು ಮತ್ತು NABARD, NAFED, ಇದು ಮೇನ್ ಟಾಪಿಕ್. ಗೂಗಲಲ್ಲಿ ಸರ್ಚ್ ಮಾಡಿ NAFED ಅಂತ ಹಾಕಿ ಅದ್ರ ರಿಲೇಟೆಡ್ ಎಲ್ಲ ಒಂದು ಡೀಟೇಲ್ಸ್, ಯಾವಾಗ ಸ್ಥಾಪನೆ ಆಯಿತು, ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಪ್ರತಿಯೊಂದು, ಮತ್ತು IFFCO ಎಲ್ಲಿ ಸ್ಥಾಪನೆ ಆಯಿತು, ಯಾವಾಗ ಸ್ಥಾಪನೆ ಆಯಿತು, ಅದೆಲ್ಲ ಪ್ರತಿಯೊಂದು ಡೀಟೇಲ್ಸು ನಿಮಗೆ ಸಿಗುತ್ತೆ. ನೀವು ಒಂದೊಂದೇ ಟಾಪಿಕ್ನ ತೆಕ್ಕೊಂಡು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಪ್ರತಿಯೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ಡೈಲಿ ಒಂದೊಂದು ಟಾಪಿಕ್ಗೆ ಓದ್ಕೊಳ್ಳಿ. ಇಂಟರ್ವ್ಯೂ ಕಾಲ್ ಮಾಡೋಕ್ಕೆ ಇನ್ನೂ ಟೈಮ್ ಇದೆ. ಆದ್ದರಿಂದ ಪ್ರತಿಯೊಂದು ಡೀಟೇಲಾಗಿ ಓದ್ಕೊಳ್ಳಿ. ನೆಕ್ಸ್ಟು ಇನ್ನು ಸೆಕೆಂಡ್ PUC ಬೇಸ್ ಮೇಲೆ ಕೇಳಿರೋದ್ರಿಂದ ನೀವು ಕಾಮರ್ಸ್ ರಿಲೇಟೆಡ್ ಸಬ್ಜೆಕ್ಟ್ ಏನಾದರೂ ತೊಗೊಂಡಿದ್ರೆ ಕಾಮರ್ಸ್ ರಿಲೇಟೆಡ್ ಕ್ವಶನ್ಸು ಕೇಳ್ತಾರೆ. ಯಾಕಂದರೆ DCC ಬ್ಯಾಂಕ್ ಆಗಿರೋದ್ರಿಂದ ಈ ಜನರಲ್ ಎಂಟ್ರೀಸು, ಲೆಡ್ಜರ್ಸು, ಪೆಟ್ಟಿ ಕ್ಯಾಶ್ ಬುಕ್ಕು, ಮತ್ತು ವೋಚರ್ಸು, ಮತ್ತು ರಿಯಲ್ ಅಕೌಂಟು, ನಾಮಿನಲ್ ಅಕೌಂಟ್ ರೂಲ್ಗಳು, ಜೊತೆಗೆ ಬ್ಯಾಲೆನ್ಸ್ ಶೀಟು, ಮತ್ತು ಇದ್ರ ಬಗ್ಗೆ ಅಂದರೆ ಜಾಸ್ತಿ ನಿಮ್ಗೆ ಇನ್ಡೆಪ್ತಾಗಿ ಏನು ಕೇಳೋದಿಲ್ಲ. ಜನರಲ್ ಅಂದರೆ ಏನು, ಲೆಡ್ಜರ್ ಅಂದರೆ ಏನು, ನರೇಷನ್ ಯಾವಾಗ ಹಾಕ್ತಾರೆ, ಈ ರೀತಿ ಚಿಕ್ಕ ಟಾಪಿಕ್ ಏನಿದೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಜೊತೆಗೆ ಇದು ಕಾಮರ್ಸ್ ರಿಲೇಟೆಡ್. ಆದರೆ ಇನ್ನು ಆರ್ಟ್ಸ್ ರಿಲೇಟೆಡು, ನಾನು ಆರ್ಟ್ಸ್ ಸ್ಟೂಡೆಂಟ್ಸ್ ಅಲ್ಲ, ಆದ್ದರಿಂದ ನನಗೆ ಆರ್ಟ್ಸಲ್ಲಿ ಏನೇನು ಕೇಳ್ತಾರೆ ಅಂತ ಗೊತ್ತಿಲ್ಲ. ಮೇನ್ ಟಾಪಿಕ್, ನೀವು ಆರ್ಟ್ಸಲ್ಲಿ ಏನೇನು ಹಿಸ್ಟ್ರಿ ಓದಿರ್ತೀರ, ಆಮೇಲೆ ಸೈನ್ಸ್ ಸ್ಟೂಡೆಂಟ್ಸ್ ಆದರೆ ಸೈನ್ಸಲ್ಲಿ PCMB, PCMC ತೊಗೊಂಡಿರ್ತಾರೆ. ಆ ಬೇಸಿಕ್ ಟಾಪಿಕ್ಸ್ ಏನಿದೆ ಅದ್ರ ಬಗ್ಗೆ ಓದ್ಕೊಳ್ಳಿ. ಇನ್ನು ಹಿಸ್ಟ್ರೀಲಿ ಇತಿಹಾಸ ಓದಿರ್ತೀರ, ಅರ್ಥಶಾಸ್ತ್ರ ಓದಿರ್ತೀರ, ಭೂಗೋಳ, ಅದು ಹಿಸ್ಟ್ರಿ ತೊಗೊಂಡಿರೋರಿಗೆ ಅದರ ರಿಲೇಟೆಡ್ ಬೇಸಿಕ್ ಏನೇನಿರುತ್ತೋ ಅದನ್ನು ಮಾತ್ರ ಕೇಳ್ತಾರೆ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ಇನ್ನು ಸಂವಿಧಾನಕ್ಕೆ ಬಂದರೆ ಸಂವಿಧಾನ ರಿಲೇಟೆಡ್ ಬೇಸಿಕ್ ಏನಿದೆ ಅದನ್ನು ಮಾತ್ರ ಕೇಳ್ತಾರೆ. ಈಗ ಅಂಬೇಡ್ಕರ್ ಕರಡು ಸಮಿತಿ ಅಧ್ಯಕ್ಷರು ಯಾರು, ಮತ್ತು ಯಾವಾಗ ನಮಗೆ ಸಂವಿಧಾನ ಜಾರಿಗೆ ಬಂತು, ಈ ಚಿಕ್ಕದು ಮೂಲಭೂತ ಹಕ್ಕುಗಳ ರಿಲೇಟೆಡು, ಕರ್ತವ್ಯಗಳ ರಿಲೇಟೆಡು,
ಮೇಯ್ನು ತುಂಬ ಏನು ಕ್ವಶನ್ಸ್ ಬ್ಯಾಂಕಲ್ಲಿ ರಿಲೇಟೆಡ್ ಆಗಿ ಕೇಳಿರ್ತಾರಲ್ಲ ಕ್ವಶನ್ ಪೇಪರಲ್ಲಿ ಸೇಮ್ ಅದನ್ನೇ ಕೇಳ್ತಾರೆ, ಬೇರೆ ಏನೂ ಕೇಳಲ್ಲ. ಹಾಗಾಗಿ ಮೇನ್ ಏನಿದೆ ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ಜನರಲ್ ನಾಲೆಡ್ಜ್ಗೆ ಬಂದರೆ ಈಗ ರೀಸೆಂಟಾಗಿ ಯಾರ್ಯಾರು ಡೆತ್ ಆಗಿರ್ತಾರಲ್ಲ ಅವ್ರಿಗೆ, ಮತ್ತು ಈಗ ಯಾವುದಾದ್ರೂ ಈಗ ರೀಸೆಂಟಾಗಿ ಮಂಡ್ಯದಲ್ಲಿ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು, ಅದ್ರ ಅಧ್ಯಕ್ಷರು ಯಾರು, ಮತ್ತು ಕನ್ನಡ ಸಾಹಿತ್ಯ ಸಮ್ಮೇಳನದ ಈಗಿನ ಅಧ್ಯಕ್ಷರು ಯಾರು, ಜೊತೆಗೆ ಯಾವ ವರ್ಷ ಈಗ ಯಾವ ಡೇಟಲ್ಲಿ ನಡೀತು, ಮತ್ತು ಈಗ ಇವರು ಪ್ರಧಾನಮಂತ್ರಿ ತೀರೋದ್ರು, ಅವ್ರ ಬಗ್ಗೆ ನೋಡ್ಕೊಳ್ಳಿ. ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ತೀರೋದ್ರಲ್ಲ, ಅವ್ರದ್ದು ಏನು ಸಾಧನೆ ಮಾಡಿದ್ದಾರೆ ಅದನ್ನೆಲ್ಲ ತಿಳ್ಕೊಳ್ಳಿ. ಈಗೇನಾದರೂ ರೀಸೆಂಟಾಗಿ ಕ್ರಿಕೆಟ್ ಏನಾದರೂ ಮ್ಯಾಚ್ ಆಗಿದ್ದರೆ, ಒಂದು ಇಂಪಾರ್ಟೆಂಟ್ ಮ್ಯಾಚ್ ಏನಾದ್ರು ನಡೆದಿದ್ರೆ ಆ ಮ್ಯಾಚ್ ಬಗ್ಗೆ ತಿಳ್ಕೊಳ್ಳಿ. ನಾವು ಯಾವುದನ್ನು ಕೇಳಲ್ಲ ಅಂತ ನಾವು ನೆಗ್ಲೆಕ್ಟ್ ಮಾಡ್ತೀವೋ ಅದೇ ಪ್ರಶ್ನೆನ DCC ಬ್ಯಾಂಕ್ಗಳಲ್ಲಿ ಕೇಳ್ತಾರೆ. ಹಾಗಾಗಿ ಪ್ರತಿಯೊಂದು ಇಂಪಾರ್ಟೆಂಟು. ಇನ್ನು ಇಂಗ್ಲೀಷ್ ರಿಲೇಟೆಡು ಸಿಂಪಲಾಗಿ ಕೇಳ್ತಾರೆ. ಗ್ರಾಮರ್ ಏನು ಕೇಳಲ್ಲ. ಆಗ ಸುಮ್ಮನೆ ಜಸ್ಟು ಈಗೇನು ಯಾವ ಥರ ಅಂದರೆ ಇಂಗ್ಲೀಷಲ್ಲಿ ಒಂದು ಶೇಕ್ಸ್ಪಿಯರು ಮತ್ತು ಕೆಲವೊಂದು ಇಂಪಾರ್ಟೆಂಟ್ ಆಥರ್ಸ್ ಇರ್ತಾರಲ್ಲ ಅವ್ರ ಬಗ್ಗೆ ಇಂಗ್ಲೀಷ್ ಜಾಸ್ತಿ ಕೇಳೋದೇ ಇಲ್ಲ. 1 ಕ್ವಶನ್ ಇಲ್ಲ 2 ಕ್ವಶನ್ ಅಷ್ಟೇ. ಒಂದೇ ಕ್ವಶನ್ ಅಂದ್ಕೊಳ್ಳಿ. ಇಂಗ್ಲೀಷ್ ಬಗ್ಗೆ ಜಾಸ್ತಿ ಏನು ಕೇಳಲ್ಲ. ಜಾಸ್ತಿ ಕನ್ನಡದ ಬಗ್ಗೆ ಕೇಳ್ತಾರೆ. ಒಂದು 3 ಕ್ವಶನ್ ಆದರೂ ಕನ್ನಡದಲ್ಲಿ ಕೇಳ್ತಾರೆ. ಸಾಮಾನ್ಯ ಕನ್ನಡ ರಿಲೇಟೆಡ್ಡು. ಯಾವ ಬೇಸಿಸ್ ಮೇಲೆ ವ್ಯಾಕರಣ ಅಂತೂ ಕೇಳೋದೇ ಇಲ್ಲ ಇಂಟರ್ವ್ಯೂನಲ್ಲಿ. ಬೇರೆ ಏನು ಕೇಳ್ತಾರಪ್ಪ ಅಂದರೆ ಸಾಮಾನ್ಯ ಕನ್ನಡ ರಿಲೇಟೆಡ್ಡು. ಕವಿಗಳು ಕೇಳ್ತಾರೆ, ಮತ್ತು ಕವಿಗಳ ಫೋಟೋ ತೋರಿಸಿ ಇವ್ರು ಯಾರು ನಿಮಗೆ ಗೊತ್ತಾ ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಇದು ಅಟೆಂಡರ್ಗೂ ಯೂಸ್ ಆಗುತ್ತೆ. ಯಾಕಂದರೆ ಅಟೆಂಡರ್ ಪೋಸ್ಟಲ್ಲಿ ಕನ್ನಡದ ಬಗ್ಗೆನೇ ಜಾಸ್ತಿ ಕೇಳೋದು, ಮತ್ತು ಡ್ರೈವರ್ ಪೋಸ್ಟ್ ಏನಿದೆ ಅವ್ರಿಗೂ ಅಷ್ಟೇ ಕನ್ನಡ ರಿಲೇಟೆಡೇ ಕೇಳೋದು. ಮತ್ತು ನದಿಗಳ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಏನು ಮೇಯ್ನ್ ಹರಿತಾವಲ್ಲ ನದಿಗಳು, ಆ ನದಿಗಳು ಎಲ್ಲಿ ಹುಟ್ಟಿತು, ಮತ್ತು ಯಾವ ಜಿಲ್ಲೆಯಲ್ಲಿ ಯಾವ ನದಿಗಳಿವೆ, ಈ ಕಾವೇರಿ ನದಿ ಎಲ್ಲಿ ಹುಟ್ಟಿತು, ಮತ್ತು ಒಂದು ಕಲೆ ವಾಸ್ತುಶಿಲ್ಪಗಳ ಬಗ್ಗೆ ಕೇಳ್ತಾರೆ. ಇಂಪಾರ್ಟೆಂಟ್ ಈಗ ಟೂರಿಸ್ಟ್ ಪ್ಲೇಸ್ಗಳು ಯಾವ್ಯಾವಿದೆ ಅಲ್ಲಿ. ಈಗ ಅನುಭವ ಮಂಟಪ ಎಲ್ಲಿದೆ ಅಂತ ಕೇಳಿದರು ನನಗೆ ಬೆಂಗಳೂರು DCC ಬ್ಯಾಂಕಲ್ಲಿ. ಈ ರೀತಿ ಕನ್ನಡ ರಿಲೇಟೆಡ್ ಜಾಸ್ತಿ ಕೇಳ್ತಾರೆ. ಮತ್ತು ಮೇಯ್ನ್ ಕವಿಗಳೇನಿದ್ದಾರೆ ಕುವೆಂಪು, ದ ರಾ ಬೇಂದ್ರೆ, ಒಂದು 20 ಕವಿಗಳೇನಿದ್ದಾರೆ ಇಂಪಾರ್ಟೆಂಟ್ ಕವಿಗಳು, ಅವ್ರ ಫುಲ್ ಡೀಟೇಲ್ಸ್ ಗೂಗಲಲ್ಲಿ ಓಪನ್ ಮಾಡಿ ಅವ್ರ ಫೋಟೋ ಸಮೇತ ನೀವು ಅವರು ಏನೇನು ಸಾಧನೆ ಮಾಡಿದ್ದಾರೆ ಅದನ್ನೆಲ್ಲ ತಿಳ್ಕೊಳ್ಳಿ. ಯಾಕಂದರೆ ಫೋಟೋ ತೋರಿಸಿ ಈ ಕವಿ ನಿಮ್ಗೆ ಗೊತ್ತಾ, ಇವ್ರ ಹೆಸರೇನು ಹೇಳಿ ಅಂತಲೂ ಕೇಳ್ತಾರೆ. ಹಾಗಾಗಿ ಕವಿಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ. ಮತ್ತು ವ್ಯಾಕರಣದ ಬಗ್ಗೆ ಇಂಟರ್ವ್ಯೂಗೆ ಏನೂ ಕೇಳಲ್ಲ. ದಯವಿಟ್ಟು ಯಾರು ಕನ್ನಡ ವ್ಯಾಕರಣದ ಬಗ್ಗೆ ಓದಕ್ಕೆ ಹೋಗಬೇಡಿ. ಇನ್ನು ಅಟೆಂಡರ್ ಪೋಸ್ಟ್ಗೆ ಬಂದರೆ ಅದೇ ಚಾಲಕ ಹುದ್ದೆಗೆ ಏನು ಬಂದರೆ SSLC ಉತ್ತೀರ್ಣರಾಗಿರಬೇಕು, ಕನ್ನಡ ಒಂದು ಭಾಷೆಯಾಗಿ ಓದಿರಬೇಕು, ಮತ್ತು ಕಾನೂನುಬದ್ಧ ಡ್ರೈವಿಂಗ್ ಲೈಸೆನ್ಸ್. ಅಂದರೆ ಇವರಿಗೆ ಅಲ್ಲಿ ಡ್ರೈವಿಂಗ್ ಆಲ್ರೆಡಿ ಚೆಕ್ ಮಾಡಿರ್ತಾರೋ ಏನೋ ನನಗೆ ಗೊತ್ತಿಲ್ಲ. ಡ್ರೈವಿಂಗ್ನ ಚೆಕ್ ಮಾಡೇ ತಗೊಳ್ಳೋದು, ಹೇಗೆ ಓಡಿಸ್ತಾರೆ ಅಂತ. ಜೊತೆಗೆ ಅವ್ರಿಗೆ ಇಂಟರ್ವ್ಯೂವಲ್ಲಿ ಏನು ಕೇಳ್ತಾರೆ ಅಂದರೆ ಸಾಮಾನ್ಯ ಕನ್ನಡದ ಬಗ್ಗೆನೇ ಕೇಳೋದು. ಇವರಿಗೆ ಯಾವುದೇ ರೀತಿಯ ಇಂಗ್ಲೀಷ್ ಏನು ರಿಲೇಟೆಡು ಮತ್ತು ಏನು ಬ್ಯಾಂಕಿಂಗ್ ರಿಲೇಟೆಡ್ ಏನು ಕೇಳಲ್ಲ. ಆದರೆ ಕೇಳಿದರೆ ಕೋಆಪ್ರೇಟಿವ್ ರಿಲೇಟೆಡ್ ಕೇಳ್ತಾರೆ ನಿಮಗೆ. ಅದೇ ಮೇನ್ ICA ಎಲ್ಲಿ ಸ್ಥಾಪನೆ ಆಯಿತು, ಮತ್ತು ಯಾವ ವರ್ಷ ಸ್ಥಾಪನೆ ಆಯಿತು, ಇಂಟರ್ನ್ಯಾಷನಲ್ ಕೋಆಪ್ರೇಟಿವ್ ಅಲಿಯನ್ಸು. ಇದು ಜಾಸ್ತಿ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ಗಳಿಗೆ ಇನ್ಡೆಪ್ತಾಗಿ ಕೇಳ್ತಾರೆ. ಕೋಆಪ್ರೇಟಿವ್ ರಿಲೇಟೆಡು. ಚಾಲಕ ಹುದ್ದೆಗಾದರೆ ಜಾಸ್ತಿ ಅಷ್ಟೊಂದೇನು ಕೇಳಲ್ಲ. ನಿಮ್ಗೊಂದು 5ರಿಂದ 6 ಪ್ರಶ್ನೆ ಅಷ್ಟೇ ಇರುತ್ತೆ. ಕನ್ನಡದ ಬಗ್ಗೆ ಜಾಸ್ತಿ ಕ್ವಶನ್ಸ್ ಇರುತ್ತೆ. ಕೋಆಪ್ರೇಟಿವ್ ರಿಲೇಟೆಡು ಒಂದು 3 to 4 ಕ್ವಶನ್, 2 ಕ್ವಶನ್ ಆದರೂ ಕೇಳ್ಬೋದು ಅಷ್ಟೇ. ಕನ್ನಡ ಮತ್ತು ಕೋಆಪ್ರೇಟಿವ್ ಬಗ್ಗೆ ನೀವು ಜಾಸ್ತಿ ಓದ್ಕೊಳ್ಳಿ ಡ್ರೈವರ್ ಪೋಸ್ಟ್ನವರು. ಇನ್ನು ಅಟೆಂಡರ್ ಪೋಸ್ಟ್ಗೆ ಬಂದರೆ ಇವ್ರಿಗೆ SSLC ಉತ್ತೀರ್ಣರಾಗಿದ್ದು ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು ಅಂತ ಕೇಳಿದ್ದಾರೆ. ಇನ್ನು ಅಟೆಂಡರ್ ಪೋಸ್ಟ್ಗೆ ಅಪ್ಲೈ ಮಾಡಿರೋರು ನೀವು ಅಷ್ಟೇ ಕೋಆಪ್ರೇಟಿವ್ ರಿಲೇಟೆಡ್ ಫುಲ್ ಕಂಪ್ಲೀಟಾಗಿ ಓದ್ಕೊಳ್ಳಿ. ನೀವು ಪ್ರತಿಯೊಂದು ಈಗ ICA ಅಂತ ಓಪನ್ ಮಾಡಿದ್ರೆ ICA ಯಾವಾಗ ಸ್ಥಾಪನೆ ಆಯಿತು, ಎಲ್ಲಿ ಸ್ಥಾಪನೆ ಆಯಿತು, ಮತ್ತು ಅವು ಬ್ರಾಂಚಸ್ ಸೆಕ್ಟರ್ಗಳೇನಿದೆ ಅವು ಕೂಡ ಅಲ್ಲೇ ಕೊಟ್ಟಿರ್ತಾರೆ. ಮತ್ತು ICA ಕಾಂಗ್ರೆಸ್ ಯಾವ್ಯಾವಾಗ ನಡೀತು,
ಇದನ್ನೆಲ್ಲ ಕೇಳಿರ್ತಾರೆ. KMF ರಿಲೇಟೆಡ್ ಓದ್ಕೊಳ್ಳಿ. ಮತ್ತು ಇಲ್ಲಿ ನಮ್ಮ ಕೋಆಪ್ರೇಟಿವ್ ರಿಲೇಟೆಡ್ ಯಾವುದಾದ್ರೂ ಒಂದು ಸಕ್ಸಸ್ ಕೋಆಪ್ರೇಟಿವ್ ಯಾವುದಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ಸರ್ಚ್ ಮಾಡಿ ತಿಳ್ಕೊಳ್ಳಿ. ಮತ್ತು IFFCO ಬಗ್ಗೆ ಮೇಯ್ನ್ ತಿಳ್ಕೊಳ್ಳಿ. ಈಗ ರೀಸೆಂಟಾಗಿ IFFCO ಅಲ್ಲಿ ಏನಾದರೂ ಇಂಟ್ರೊಡ್ಯೂಸ್ ಮಾಡಿದ್ದಾರಾ ಅನ್ನೋದ್ರ ಬಗ್ಗೆ ಮೇಯ್ನ್ ತಿಳ್ಕೊಳ್ಳಿ. ಜೊತೆಗೆ ಕನ್ನಡ ರಿಲೇಟೆಡ್ ಜಾಸ್ತಿ ಓದ್ಕೊಳ್ಳಿ. ನೀವು ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ನದಿಗಳು ಎಲ್ಲೆಲ್ಲಿ ಹರಿಯುತ್ತೆ, ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ. ಡೈಲಿ ಒಂದೊಂದು ಟಾಪಿಕ್ ಬಗ್ಗೆ, ಕವಿಗಳ ಬಗ್ಗೆ ನೀವು ಓದ್ಕೊತಾ ಬಂದರೆ ಇಂಟರ್ವ್ಯೂ ಬರೋಷ್ಟರಲ್ಲಿ ನೀವು ಕಂಪ್ಲೀಟಾಗಿ ಕನ್ನಡ ರಿಲೇಟೆಡು ಮತ್ತು ಕೋಆಪ್ರೇಟಿವ್ ರಿಲೇಟೆಡು ಕಂಪ್ಲೀಟಾಗಿ ನೀವು ಓದ್ಕೊಂಡಿರ್ತೀರ. ಮತ್ತು ಕವಿಗಳು ಏನಿದ್ದಾರೆ ಅವ್ರನ್ನ ಲಿಸ್ಟ್ ಮಾಡ್ಕೊಂಬಿಡಿ. ಮತ್ತು ಗೂಗಲಲ್ಲಿ ಅವ್ರ ಫೋಟೋಗಳನ್ನ ಆಗಾಗ ನೋಡ್ಕೊತಾ ಇರಿ. ಅವ್ರು ಏನು ಡೀಟೇಲಾಗಿ ಅವ್ರು ಏನು ಬುಕ್ ಬರೆದಿದ್ದಾರೆ ಅದ್ರ ಬಗ್ಗೆ ನೋಡ್ಕೊಳ್ಳಿ. ಇನ್ನು ಇಂಟರ್ವ್ಯೂಗೆ ನಿಮಗೆ ಈಗ ನೆಕ್ಸ್ಟ್ ಮಂತ್ ನಿಮಗೆ ಇಂಟರ್ವ್ಯೂ ಇದೆ ಅಂದಾಗ ಈಗಿನಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರ್ತೀರ ಅಲ್ವಾ. ಕಂಪ್ಲೀಟಾಗಿ ಪ್ರಿಪ್ರೇಷನ್ ಎಲ್ಲ ಆದಮೇಲೆ ಸ್ವಲ್ಪ ಸೆಲ್ಫ್ ಇಂಟ್ರೊಡಕ್ಷನ್ನ ನೀವು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಯಾರೆಲ್ಲ ಹೊಸ್ದಾಗಿ ಏನು ಇಂಟರ್ವ್ಯೂನ ಅಟೆಂಡ್ ಮಾಡ್ತಿರ್ತೀರ ಅವರಿಗೆ ಫಸ್ಟ್ ಇಂಟರ್ವ್ಯೂನಲ್ಲಿ ಸ್ವಲ್ಪ ನೀವು ಕಾನ್ಫಿಡೆನ್ಸಾಗೆ ಹೋದರೂ ಕೂಡ ಫಸ್ಟ್ ಇಂಟರ್ವ್ಯೂ ಆಗಿರೋದ್ರಿಂದ ಇಂಟರ್ವ್ಯೂ ರೂಮ್ ಒಳಗಡೆ ಹೋಗಿದ ತಕ್ಷಣ ಸ್ವಲ್ಪ ನರ್ವಸ್ನೆಸ್ ಬರುತ್ತೆ. ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ ನೀವು ಇಂಟರ್ವ್ಯೂ ರೂಮ್ ಒಳಗಡೆ ಹೋಗಿದ ತಕ್ಷಣ ಕಮಿನ್ ಅಂತ ಕೇಳ್ಕೊಂಡು ಹೋಗಿ. ಜೊತೆಗೆ ಗೊತ್ತಿಲ್ಲದೆ ಇರೋರಿಗೆ, ಆಲ್ಮೋಸ್ಟು ಇಂಟರ್ವ್ಯೂ ಆಲ್ರೆಡಿ ಅಟೆಂಡ್ ಮಾಡಿರೋರಿಗೆ ಇದೆಲ್ಲ ಗೊತ್ತಿರುತ್ತೆ. ಗೊತ್ತಿಲ್ಲ ಯಾರು ಹೊಸೊಬ್ಬರು ಎಕ್ಸಾಮ್ ಬರೆದು ಕಟ್ ಆಫ್ನಲ್ಲಿ ಸೆಲೆಕ್ಟ್ ಆಗಿ ಇಂಟರ್ವ್ಯೂಗೆ ಕಾಲ್ ಲೆಟರ್ ಪಡ್ಕೊಂಡಿರ್ತೀರ ಅವ್ರಿಗೆ ನಾನು ಈ ಒಂದು ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಇನ್ನು ಒಳಗಡೆ ಹೋಗಿದ ತಕ್ಷಣ ಕ್ಯಾನ್ ಐ ಸಿಟ್ ಸರ್ ಅಂತ ಕೇಳಿ ಆಮೇಲೆ ಚೇರ್ ಮೇಲೆ ಕೂತ್ಕೊಳ್ಳಿ. ನೆಕ್ಸ್ಟ್ ಅವ್ರು ಏನು ಫಸ್ಟ್ ಕೇಳ್ತಾರಪ್ಪ ಅಂದರೆ ನಿಮ್ಮ ಇಂಟ್ರೊಡಕ್ಷನ್ನ ಮಾಡ್ಕೊಳ್ಳಿ ಅಂತ. ಆಗ ನೀವೇನು ಮಾಡ್ತೀರಾ ಅಂದರೆ ನಿಮಗೆ ಪರ್ಫೆಕ್ಟಾಗಿ ಯಾವ ಲ್ಯಾಂಗ್ವೇಜಲ್ಲಿ ನಿಮಗೆ ಓನ್ಲಿ ಕನ್ನಡ ಅಥವಾ ಇಂಗ್ಲೀಷ್ ಎರಡರಲ್ಲೇ ನೀವು ಇಂಟ್ರೊಡಕ್ಷನ್ ಮಾಡ್ಕೋಬೇಕಾಗಿರೋದು. ನಿಮಗೆ ಇಂಟ್ರೊಡಕ್ಷನ್ನಲ್ಲಿ ಕನ್ನಡದಲ್ಲಿ ಅಲ್ಲ ಇಂಗ್ಲೀಷಲ್ಲಿ ಪರ್ಫೆಕ್ಟಾಗಿ ಗೊತ್ತಿದ್ದರೆ ಮಾತ್ರ ನೀವು ಯಾವುದೇ ರೀತಿಯ ತೊದಸ್ದಾಗೆ ನೀಟಾಗೆ ನಿಮ್ಮ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋಕ್ಕೆ ಇಂಗ್ಲೀಷಲ್ಲಿ ಬಂದರೆ ಮಾತ್ರ ದಯವಿಟ್ಟು ಇಂಗ್ಲೀಷಲ್ಲಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇಂಗ್ಲೀಷಲ್ಲಿ ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ಯಾವ ಲ್ಯಾಂಗ್ವೇಜು ನಿಮಗೆ ಕಂಫರ್ಟೇಬಲ್ ಅನಿಸುತ್ತೋ ಆ ಲ್ಯಾಂಗ್ವೇಜಲ್ಲೇ ನೀವು ಇಂಟ್ರೊಡಕ್ಷನ್ನ ಮಾಡ್ಕೊಳ್ಳಿ. ಯಾಕಂದರೆ ಅಲ್ಲಿ ಕೂತಿರೋ ನಿಮ್ಮನ್ನ ಇಂಟರ್ವ್ಯೂ ಮಾಡೋರು ನೀವು ಕನ್ನಡದಲ್ಲೇ ಮಾಡಿ ನಿಮ್ಮ ಇಂಟ್ರೊಡಕ್ಷನ್ನ ಅಥವಾ ಇಂಗ್ಲೀಷಲ್ಲೇ ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ ಅಂತ ಅವ್ರೇನು ಕೇಳಲ್ಲ. ನೀವು ಯಾವ ರೀತಿ ನಿಮ್ಮ ಇಂಟ್ರೊಡಕ್ಷನ್ನ ಮಾಡ್ಕೊಳ್ತೀರಾ ಅನ್ನೋದಷ್ಟೇ ಅಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ. ಆದ್ದರಿಂದ ನಿಮಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟೇಬಲ್ಲೋ ಆ ಲ್ಯಾಂಗ್ವೇಜಲ್ಲಿ ಮಾತ್ರ ನೀವು ಇಂಟ್ರೊಡಕ್ಷನ್ನ ಮಾಡ್ಕೊಳ್ಳಿ. ಇನ್ನು ಇಂಟ್ರೊಡಕ್ಷನ್ ಮಾಡಾದಮೇಲೆ ಆ್ಯಸ್ ಇಟ್ ಈಸ್ ನಿಮ್ಮ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಅವ್ರು ಏನೇನು ಕ್ವಶನ್ ಕೇಳ್ತಾರೆ ಆ ಕ್ವಶನ್ಗೆ ನಿಮಗೆ ಕರೆಕ್ಟಾಗಿ ಆನ್ಸರ್ ಗೊತ್ತಿದ್ದರೆ ಮಾತ್ರ ಆನ್ಸರ್ ಮಾಡಿ. ಇಲ್ಲ ಅಂದರೆ ಆ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಹೋಗಬೇಡಿ. ಕೆಲವೊಂದು ಟೈಮ್ನಲ್ಲಿ ಭಯಕ್ಕೆ ನಿಮಗೆ ಆನ್ಸರ್ ಗೊತ್ತಿದ್ರೂ ಕೂಡ ಆನ್ಸರ್ ಮರ್ತೋಗ್ಬಿಡುತ್ತೆ. ಆದ್ದರಿಂದ ಯಾರೂ ಇಂಟರ್ವ್ಯೂಗೆ ಒಳಗಡೆ ಹೋಗಿದ ತಕ್ಷಣ ನರ್ವಸ್ ಆಗ್ದೇ ಸ್ವಲ್ಪ ಕಾಮಾಗಿ ಕೂತ್ಕೊಂಡು ಅವರು ಕ್ವಶನ್ ಕೇಳಿದ ತಕ್ಷಣ ನಿಮ್ಗೆ ಆನ್ಸರ್ ಮಾಡಿ ಅಂತ ಏನು ಹೇಳಲ್ಲ. ಸ್ವಲ್ಪ ಟೈಮ್ ತಗೊಂಡು ಯೋಚನೆ ಮಾಡಿ ಕರೆಕ್ಟ್ ಆನ್ಸರ್ನ ಮಾಡಿ. ಯಾಕಂದರೆ ನೀವು ಫಸ್ಟು ಸ್ಟಾರ್ಟಿಂಗ್ 1 ಕ್ವಶನ್ 2 ಕ್ವಶನ್ಗೆ ನೀವು ರಾಂಗ್ ಆನ್ಸರ್ ಮಾಡಿಬಿಟ್ರೆ ಅವರು ಇನ್ನೂ ಕ್ವಶನ್ಸ್ ಏನು ಅವ್ರ ಹತ್ರ ಇರುತ್ತೋ ಅದನ್ನ ಅವ್ರು ಕೇಳೋಕ್ಕೆ ಹೋಗಲ್ಲ. ಓಕೆ ಆಯಿತು ನೋಡೋಣ ಹೋಗಿ ಅಂತ ಕಳಿಸ್ಬಿಡ್ತಾರೆ. ಆದ್ದರಿಂದ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂತ ಫಸ್ಟ್ ಹೇಳ್ಬಿಡಿ. ಇಲ್ಲಾಂದರೆ ಗೊತ್ತಿತ್ತು ಅಂದರೆ ಕರೆಕ್ಟ್ ಆನ್ಸರ್ನ ಯೋಚನೆ ಮಾಡಿ ಆಮೇಲೆ ಆನ್ಸರ್ ಮಾಡಿ. ಇದರಿಂದ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆಯೇ ಯಾರೂ ಕೂಡ ಪದೇ ಪದೇ ಕಾಲ್ ಮಾಡೋದು ಕ್ವಶನ್ ಪೇಪರ್ ಬಗ್ಗೆ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಅವರ ಏನು ಫೋನ್ ನಂಬರ್ ಕೊಟ್ಟಿರ್ತಾರೆ, ಯಾಕಂದರೆ ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನಿಮ್ಮ ಫೋನ್ ನಂಬರ್ ಮತ್ತು ಮೇಲ್ ID ಕೊಟ್ಟಿರ್ತೀರ. ಇದು ನಿಮ್ಮ ಇಂಟರ್ವ್ಯೂಗೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅವರೇ ಎಲ್ಲ ಪ್ರೊಸೀಜರ್ನು ಆ್ಯಸ್ ಇಟ್ ಈಸ್ ಮಾಡ್ಕೊಂಬರ್ತಾರೆ. ನೀವು ಕಾಲ್ ಮಾಡಿ ಅವ್ರಿಗೆ ಪದೇ ಪದೇ ಕಾಲ್ ಮಾಡೋದು ಆ ಥರ ಎಲ್ಲ ಮಾಡಿದರೆ ಅವರು ನಿಮ್ಮ ನಂಬರ್ ಅಥವಾ ನಿಮ್ಮ ಮೇಲ್ ID ಸೇವ್ ಮಾಡಿಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಅಂದರೆ ನಿಮ್ಮ ಕಡೆಯಿಂದ ಯಾವುದೇ ತಪ್ಪು ಆಗಬಾರ್ದು ಅಂತ ನಾನು ಹೇಳ್ತಿರೋದಷ್ಟೇ. ನೀವೇನು ಪ್ರೊಸೀಜರ್ ಇದೆ ಅದನ್ನು ಮಾತ್ರ ಫಾಲೋ ಮಾಡಿ. ಅವರು ಕೂಡ ಅವ್ರ ಪ್ರೊಸೀಜರ್ ಏನಿದೆ ಅದನ್ನು ಅವ್ರು ಕಂಟಿನ್ಯೂಸ್ ಆಗಿ ಮಾಡ್ಕೊಂಬರ್ತಾರೆ.
ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೇನಾದರೂ ನಾನು ಮಾಡಿರೋ ವಿಡಿಯೋದಲ್ಲಿ ಇನ್ನೂ ಏನಾದರೂ ಇಂಟರ್ವ್ಯೂ ರಿಲೇಟೆಡ್ ಡೌಟ್ ಇದ್ದರೆ ಅಥವಾ ನಿಮಗೇನಾದರೂ ಡೌಟ್ ಇತ್ತು ಕ್ಲಿಯರ್ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ನಿಮ್ಮ ಡೌಟ್ಗಳಿಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ ಅಥವಾ ಕಮೆಂಟ್ನಲ್ಲೇ ನಾನು ಉತ್ತರ ಕೊಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ ಆಗಿದ್ರೆ ಅಥವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಕೆಲವೊಂದಷ್ಟು ಇನ್ನೂ ಯೂಸ್ ಆಗುವಂಥದ್ದು ನಿಮಗೆ ವಿಡಿಯೋ ಮಾಡ್ತೀನಿ. ಹಾಗೆ ಈ ಕೋಆಪರೇಟಿವ್ಗೆ ಏನು ಇಂಟರ್ವ್ಯೂನಲ್ಲಿ ಪ್ರಶ್ನೆ ಕೇಳ್ತಾರೋ ಆ ಪ್ರಶ್ನೆ ರಿಲೇಟೆಡ್ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ. ಯಾವ್ಯಾವ ಕ್ವಶನ್ ಕೇಳ್ತಾರೆ ಮೇಯ್ನಾಗಿ ಅಂತ ಕೋಆಪರೇಟಿವ್ ರಿಲೇಟೆಡು ಖಂಡಿತ ತಪ್ಪದೆ ನೋಡಿ. ಅದರಲ್ಲಿ ಏನೇನು ನನಗೆ ಒಂದು 3-4 DCC ಬ್ಯಾಂಕಲ್ಲಿ ಇಂಟರ್ವ್ಯೂನಲ್ಲಿ ಕೇಳಿದ್ರು ಆ ಕ್ವಶನ್ಸ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇದು ನಿಮಗೆ ಇಂಟರ್ವ್ಯೂ ಟೈಮಲ್ಲಿ ಯೂಸ್ ಆಗುತ್ತೆ ಅಂತ ಅಂದ್ಕೋತೀನಿ. ಥ್ಯಾಂಕ್ ಯು ಆಲ್.